ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕಾಂಗ್ರೆಸ್ ಪಕ್ಷ ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ ಪಕ್ಷ ಗೊಂದಲದ ಗೂಡಾಗಿದೆ. ಹೇಳೋರು ಕೇಳೋರು ಇಲ್ಲದೆ ಇರೋ ಪರಿಸ್ಥಿತಿ ಬಂದಿದೆ. ಯಾರಪ್ಪ ಯಾರಮ್ಮ ಅನ್ನೋ ಪರಿಸ್ಥಿತಿಯಲ್ಲೇ ಇದೆ. ಒಂದು ಅವ್ಯವಸ್ಥೆಯ ಹಗರ ಕಾಂಗ್ರೆಸ್ ಪಕ್ಷ ಆಗಿದೆ. ಆಗಿರೋದ್ರಿಂದ ಯಾರು ಯತೀಂದ್ರ, ಯಾರು ಸಿದ್ದರಾಮಯ್ಯ, ಯಾರು DK ಶಿವಕುಮಾರ್, ಏನು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಮಾತಾಡ್ತಾರೆ, ಹೇಳ್ತಾರೆ ನಮ್ದು ಹೈಕಮಾಂಡ್ ಅಂತಾರೆ. ಯಾತಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ 50 ವರ್ಷದಲ್ಲಿ ಆಗದಿರೋಷ್ಟು ಮಳೆ ಆಗಿ ಇಡೀ ವ್ಯವಸ್ಥೆ ಹಾಳಾಗೋಗಿದೆ. ರಾಜ್ಯದ ಜನ ತತ್ತರಿಸ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಆಗಿದೆ. ಇದೆಲ್ಲದರ ಮಧ್ಯದಲ್ಲಿ 1, 2, 3, 4 ಈ ತರದ ಅನೇಕ ಎಪಿಸೋಡ್ಗಳನ್ನ ಇಟ್ಕೊಂಡು ಜನರನ್ನ ಯಾಮಾರಿಸ್ತಕ್ಕಂಥ ಪಾಪದ ಕೆಲಸಕ್ಕೆ ಕಾಂಗ್ರೆಸ್ನವರು ಇಷ್ಟು ಮಟ್ಟಿಗೆ ಹೋಗೋದು ಒಳ್ಳೇದಲ್ಲ. ಅವ್ರು ಯಾರು ಮುಖ್ಯಮಂತ್ರಿ ಮಾಡ್ತಾರೆ, ಯಾರನ್ನು ಸತೀಶ್ ಜಾರಕಿಹೊಳಿ ಅವರೇನು, DK ಶಿವಕುಮಾರ್ ಅವರೇನು, ನಮಗಿರೋ ಮಾಹಿತಿ ಪ್ರಕಾರ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅಂತ ಜನ ಮಾತಾಡೋದು ನಾವು ಕೇಳಿದ್ದೀವಿ, ನೀವು ಕೇಳಿದ್ದೀರಿ. ಇದೆಲ್ಲದರ ಮಧ್ಯದಲ್ಲಿ ಒಂದೊಂದೇ ಹುಸಿ ಬಾಂಬ್ಗಳನ್ನ ಹಾಕೊಂಡು ನೀವು ರಾಜ್ಯ ಜನರನ್ನ ಕತ್ಲೆ ಕೋಣೆಯಲ್ಲಿ ಇಡ್ತಕ್ಕಂಥ ಇದಕ್ಕೆ ಇನ್ನಾದರೂ ಇಂಥವೆಲ್ಲವನ್ನು ಬಿಡ್ರಿ. ಮೊದಲು ಎಲ್ಲೂ ಬಿಡದೇ ಹೋಗಿರೋಷ್ಟು ಮಳೆ ಬಿದ್ದು ಒದ್ದಾಡ್ತಾ ಇದ್ದಾರೆ ಜನ, ಓಡಾಡೋಕ್ಕಾಗ್ತಾ ಇಲ್ಲ. ಬೆಂಗಳೂರು ಅಂತದೇ ಕೊಚ್ಕೊಂಡು ಹೋಗಿದೆ. ಇದ್ರ ಬಗ್ಗೆ ಗಮನ ಹರಿಸಿರಿ. ಇದು ನಿಮಗೆ ಮಾನ ಮರ್ಯಾದೆನೂ ಅಲ್ಲ, ಗೌರವನೂ ಅಲ್ಲ. ಒಂದು ಕಡೆ ಯಾವ್ಯಾವುದಕ್ಕೆ ಯಾವ್ಯಾವ್ದು ಆದ್ಯತೆ ಕೊಡ್ದಿರಾ ಈ ರೀತಿ ಮಾಡ್ತಕ್ಕಂಥದ್ದು ನಿಮಗೆ ಎಷ್ಟು ಮಟ್ಟಿಗೆ ಸರಿ? ಒಂದು, DK ಶಿವಕುಮಾರ್ ಅವರ ಪ್ರಯತ್ನ ಏನು, DK ಶಿವಕುಮಾರ್ ಅವರು ಈ ಸರ್ಕಾರ ತರೋದಕ್ಕೆ ಏನೇನು ಮಾಡಿದ್ರು ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರೇ ಸತೀಶ್ ಜಾರಕಿಹೊಳಿ ಒಂದ್ಸಾರಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು 2028ವರೆಗೂ ನಾನೇನು ಇದಿಲ್ಲ, ನಂದು ಯಾವುದು ಕ್ಲೈಮ್ಸ್ ಇಲ್ಲ ಅಂತ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಇವಾಗ ಯಾಕ್ರಿ ಹಿಂಗೆಲ್ಲ ಮಾಡ್ತೀರಿ ಡಾಕ್ಟ್ರೇ? ಎಲ್ಲ ಒಂದು ಕಡೆ ನಿಮ್ಮ ಅಪ್ಪನ ಸರ್ವೀಸು ದೊಡ್ಡದು, ನೀನು ಅದನ್ನು ಇಟ್ಕೊಂಡು ಎಲ್ಲ ಒಂದು ಕಡೆ ನೀನು ಬೆಳ್ಕೊಳ್ಳೋದು ಬಿಟ್ಟು ನಿನಗ್ಯಾಕಪ್ಪ ಬೇಕು ಈ ಉಸ್ಬಾರಿ? ದಯಮಾಡಿ ನೀವು ಇಂಥವೆಲ್ಲ ಮಾಡಿ ಜನರ ಭಾವನೆಯನ್ನು, ಜನರಲ್ಲಿರ್ತಕ್ಕಂಥ ನೋವನ್ನು ಮರೆಸೋದಕ್ಕೆ ಎಲ್ಲ ಒಂದು ಕಡೆ ಜನರನ್ನು ಬೇರೆ ದಾರಿಗೆ ತರ್ತಕ್ಕಂಥದ್ದು ನಿಮ್ಮ ಈ ಪಾಪದ ಕೊಡ ಪ್ರಾಯಶಃ ಇನ್ನು ಮುಂದೇನು ಕೂಡ ತುಂಬೋಗಿದೆ. ಇವಾಗಲೇ ಇನ್ನೂ ತುಂಬುವಂಥ ಕೆಲಸ ಪರಿಸ್ಥಿತಿ ಇಲ್ಲ. ಬ್ಲಾಸ್ಟ್ ಆಯ್ತದೆ, ಆ ಬ್ಲಾಸ್ಟ್ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ. ಸರ್, ಇಬ್ಬರು ಸ್ವಾಮೀಜಿಗಳ ಮನೆಗೆ ಬಂದಿದ್ರು, ಮಾತಾಡ್ತಾ ಇದ್ರಿ, ಕೆಲವು ಅಸಮಾಧಾನಗಳು ಇತ್ತು, ಅದೆಲ್ಲ ವೇದಿಕೆಗೆ ತಂದಿದ್ದೀರಿ ಅನ್ನೋಂಥದ್ದು ಒಂದು ಕೂಡಲ ಸಂಗಮ ಸ್ವಾಮಿ ಮತ್ತೆ ವಚನಾನಂದ ಸ್ವಾಮಿ ಇವರಿಬ್ಬರು ಕೂಡ ಒಂದು ನಮ್ಮಲ್ಲಿರ್ತಕ್ಕಂಥ ಪಂಚಮಶಾಲಿ ಪೀಠದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸ್ವಾಮಿಗಳು. ಕೂಡಲ ಸಂಗಮ ಸ್ವಾಮಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಅವರ ಕೆಲವು ಸ್ನೇಹಿತರುಗಳು, ಅವರ ಶಿಷ್ಯರು ತೊಂದರೆ ಆದಮೇಲೆ ನಾನೇ ಕರೆಸಿದ್ದೆ. ಬಂದು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ 201ನೇ ಉತ್ಸವ ಮತ್ತು ಜನ್ಮದಿನಾಚರಣೆಯನ್ನು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ವಿ. ತಾವುಗಳೆಲ್ಲರೂ ಕೂಡ ಭಾಗಿಯಾಗಿದ್ದರು. ನನಗನ್ನಿಸ್ತದೆ ಇವರಿಬ್ಬರು ಕೂಡ ಕುಳಿತು ಇವತ್ತು ಸುಮಾರು 1 ಗಂಟೆಗೂ ಮೇಲೆ ಇಬ್ಬರೇ 1 to 1 ಮಾತಾಡಿದ್ದಾರೆ. ಕೆಲವು ಅವರದೇ ಆದಂಥ ನಿಬಂಧನೆಗಳನ್ನ ಹಾಕ್ಕೊಂಡಿದ್ದಾರೆ. ಸಮಾಜದ ದೃಷ್ಟಿಯಿಂದ ಏನು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಏನಿದೆ, ಈ ರೀತಿಯಿಂದ ಸಮಾಜಕ್ಕೆ ಒಂದು ಧಕ್ಕೆ ಆಯ್ತದೆ ಅನ್ನೋ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ಎಲ್ಲ ವರಿಷ್ಠರು ಮಾತಾಡ್ತೀವಿ ಅನ್ನೋ ಮಾತನ್ನು ಒಬ್ಬರು ಹೇಳಿದ್ರೆ, ನಾನು ಮತ್ತೆ ಇನ್ನು ಕೂಡಲ ಸಂಗಮ ಸ್ವಾಮಿಗಳು ನಮ್ಮ ಎತ್ತಾಳ್ ಅವ್ರ ಹತ್ರ, ಮುರುಗೇಶ್ ನಿರಾಣಿ ಹತ್ರ, CC ಪಾಟೀಲ್ ಹತ್ರ, ಬೆಲ್ಲದ್ರ ಹತ್ರ, ಇನ್ನಿತರೆ ಅವ್ರ ಸಮಾಜದ ಮುಖಂಡರುಗಳ ಹತ್ರನೂ ಕೂಡ ಮಾತಾಡೋದು. ಅದೇ ರೀತಿ ವಚನಾನಂದ ಸ್ವಾಮಿಗಳು ಕೂಡ ಒಟ್ಟಾಗಿ ಇಬ್ಬರು ಕೂಡ ಒಟ್ಟಾಗಿ ಸೇರಿ ಸಮಾಜದ ಒಳಿತಿಗೋಸ್ಕರ ನಾವು ಒಟ್ಟಿಗೆ ಕೆಲಸ ಮಾಡಬೇಕಾದ ಸಂದರ್ಭ ಬರ್ತದೆ ಅನ್ನೋದನ್ನು ಅವರಿಬ್ಬರೇ ಮಾತಾಡ್ಕೊಂಡಿದ್ದಾರೆ. ನಾನು ಅದನ್ನು ಒಂದು ಅವಶ್ಯಕತೆ ಇತ್ತು ಇಬ್ಬರನ್ನು ಕೂರಿಸಿ ಮಾತಾಡಿಸೋದು, ಸಮಾಜದ ಹಿತ ದೃಷ್ಟಿಯಿಂದ ಇವರಿಬ್ಬರು ಒಂದಾಗಿ ಅಂತ ಒಂದು ಮಾತನ್ನು ನಾನು ವಿನಂತಿಯನ್ನು ಮಾಡಿದ್ದೀನಿ. ಸಕಲನ ಎರಡನೇದು, ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಉತ್ಸವನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದೀನಿ. ನಾನು ನನ್ನ
ಕರ್ನಾಟಕದ ಮಾಧ್ಯಮದವರಿಗೆ ವಿನಂತಿ ಮಾಡೋದಿಷ್ಟೇ, ನಿಮ್ಮ ದೊಡ್ಡತನಕ್ಕೆ ನಾವು ಋಣಿಯಾಗಿರ್ತೀವಿ. ಒಂದು, ರಾಜ್ಯ ಕತ್ತಲೆ ಕೋಣೆಯಲ್ಲಿದೆ. ಸಿದ್ದರಾಮಯ್ಯನವರಂಥವರು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಈ ಕೆಳಮಟ್ಟದ ವ್ಯವಸ್ಥೆಗೆ ತಾವು ಇಳಿದಿರೋದು ನಿಮಗೆ ಗೌರವ ಅಲ್ಲ. ದಯವಿಟ್ಟು ಇದನ್ನು ಸಾಕು ಮಾಡಿ, ಒಳ್ಳೆ ಆಡಳಿತ ಮಾಡಿ. ನಿಮ್ಮ ಕೈಲಿ ಒಳ್ಳೆ ಆಡಳಿತ ಮಾಡೋಕ್ಕಾಗದೆ ಹೋದರೆ ನೀವು ಯಾವ ರೀತಿ ಈ ರಾಜ್ಯಕ್ಕೆ ನೀವು ಮಾತನಾಡ್ತಾ ಇದ್ರೋ ಅದರ 1% ಕೂಡ ನೀವು ನಡ್ಕೊಳ್ತಕ್ಕಂಥ ಪ್ರಯತ್ನ ಇವತ್ತಾರು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.